52 ಶಕ್ತಿಪೀಠ 18 ಶಕ್ತಿಪೀಠಗಳಲ್ಲಿ ಹೌದು. ಕೆಲವೊಂದು ಕಡೆ ಅಂದ್ರೆ ಶಿವನ ಎದೆ ಮೇಲೇನೆ ತಾಯಿ ಕಾಲಿಟ್ಕೊಂಡಿರುವಂತಹ ವಿಗ್ರಹಗಳ ರೂಪ ಬಹಳಷ್ಟು ಕಡೆ ಇದೆ. ಹೌದು ಹೌದು ಅದು ಒಂದು ಉಲ್ಲೇಖನ ಇದೆ. ಪರಮೇಶ್ವರನ ಎದೆ ಮೇಲೆ ಯಾಕೆ ತಾಯಿ ಕಾಲಿಡ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಏಕೆಂದ್ರೆ ಸಾಕ್ಷಾತ್ ಪರಶಿವನೇ ಕಾಳರಾತ್ರಿ ಗಂಡನ ಎದೆ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋ ತರದ್ದು ಕೆಲವರಿಗೆ ಪ್ರಶ್ನೆಗಳಿದೆ. ಅಂದ್ರೆ ಯಾಕೆ ಕಾಲಿಟ್ಟಿರ್ತಾಳೆ ಈಶ್ವರನ ಎದೆ ಮೇಲೆ? ಇಲ್ಲಿ ಇದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪುರಾಣ ಇದೆ. ಇದಕ್ಕೆ ಒಂದು ವಿಚಾರವನ್ನ ನಾವು ಜೋಡಣೆಯನ್ನ ಮಾಡೋದಾದ್ರೆ, ಮೊದಲು ಮದುವೆ ಆಗಿರ್ತಕ್ಕಂಥ ಒಬ್ಬ ಸ್ತ್ರೀಯನ್ನ ಪರಗಂಡಸು ಮುಟ್ತಕ್ಕಂಥದ್ದಾಗ್ಲಿ ನೋಡ್ತಕ್ಕಂಥದ್ದಾಗ್ಲಿ ಯಾವುದು ಕೂಡ ಆಗ್ತಾ ಇರಲಿಲ್ಲ. ನೋಡೋದು ಬೇರೆ, ಮುಟ್ಟತಕ್ಕಂಥದ್ದು ಅಂದ್ರೆ ಬಹಳ ಕಷ್ಟ. ಅದು ಆಗಬಾರದು. ಇವತ್ತಿನ ದಿವಸ ಕಾಲಮಾನ ಬದಲಾಗಿದೆ. ಆದ್ರೆ ಅವತ್ತು ತಾಯಿ ಕಾಳರಾತ್ರಿಯನ್ನ ಸಮಾಧಾನ ಮಾಡಬೇಕು ಅಂತ ಬ್ರಹ್ಮ ವಿಷ್ಣು ಇಬ್ರು ಕೂಡ ಆಲೋಚನೆಯನ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಆಕೆಯನ್ನ ಸ್ಪರ್ಶ ಮಾಡೋವಂತ ಅಧಿಕಾರ ಇರತಕ್ಕಂಥದ್ದು ಪರಮೇಶ್ವರನಿಗೆ ಮಾತ್ರ. ಆಕೆಯ ಕೋಪವನ್ನ ಕಡಿಮೆ ಮಾಡ್ಲಿಕ್ಕೆ ಪರಮೇಶ್ವರನು ನಿಂತ್ಕೊಂಡ್ರು ಆಗೋದಿಲ್ಲ. ಕೊನೆಗೆ ಪರಮೇಶ್ವರ ನನ್ನ ಕೈಯಲ್ಲಿ ಆಗೋದಿಲ್ಲ, ಇನ್ನಿದೊಂದೇ ಅವತಾರ, ಇನ್ನಿದೊಂದೇ ನನಗೆ ಅವಕಾಶ ಸಿಗ್ತಾ ಇರೋದು ಅಂತ ಯಾವಾಗ ಮಲ್ಕೊಳ್ತಾನೋ ಆಕೆ ಆತನ ಎದೆಯ ಮೇಲೆ ನಿಂತ್ಕೊಳ್ತಾಳೆ. ಆಕೆಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಭಾರ ಎಂಬತಕ್ಕಂಥದ್ದು ಅದೆಲ್ಲವನ್ನು ಕೂಡ ಪರಮೇಶ್ವರ ತಾನು ತೆಗೆದುಕೊಳ್ತಾನೆ. ಆಕೆಗೆ ಸಮಾಧಾನ ಆಗೋವರೆಗೂ ಕೂಡ ಆಕೆ ನೃತ್ಯ ಮಾಡ್ತಾನೆ ಇರ್ತಾಳೆ. ಅದನ್ನ ಒಂದು ಕಾಪಾಡ್ಕೊಳ್ಳುವಂತ ಶಕ್ತಿ ಆಗಿರ್ಲಿ, ಅದನ್ನ ತಡ್ಕೊಳ್ಳುವಂತ ಶಕ್ತಿ ಆಗಿರ್ಲಿ ಪರಮೇಶ್ವರನಿಗೆ ಮಾತ್ರನೇ. ಆ ಅಧಿಕಾರ ಪರಮೇಶ್ವರನಿಗೆ ಮಾತ್ರ. ಕಾಳಿ ಮಾತೆಯ ಉಗ್ರಾವತಾರವನ್ನ ಸಹಿಸಿಕೊಳ್ಳಲಾಗದೆ ಪರಮೇಶ್ವರನೇ ಆಕೆಗೆ ಶರಣಾಗ್ಬಿಡ್ತಾನೆ. ಆವಾಗ ತಾಯಿ ಆಕೆಯ ಅಂದ್ರೆ ಪರಮೇಶ್ವರನ ಎದೆ ಮೇಲೆ ನೃತ್ಯವನ್ನ ಮಾಡಿ ತನ್ನ ಕೋಪವನ್ನ ಕಡಿಮೆ ಮಾಡ್ಕೊಳ್ತಾಳೆ. ಅಂತಹದ್ದೊಂದು ಶಕ್ತಿ ಕಾಳರಾತ್ರಿ ದೇವಿಗೆ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನ ಕಾಳರಾತ್ರಿಗೆ ವಿಶೇಷವಾಗಿ ಇಷ್ಟವಾಗಿರ್ತಕ್ಕಂಥ ಒಂದು ವರ್ಣ. ಕಾಳಿ ಮಾತೆಯನ್ನ ಹೋಲಿಸ್ಕೊಳ್ಳೋದು ಬಹಳನೇ ಕಷ್ಟ ಅಂತ ಹೇಳ್ತಾರೆ ಗುರುಗಳು. ಯಾವ ದೇವಿಯನ್ನ ಬೇಕಾದ್ರೆ ಬಹಳ ಸುಲಭವಾಗಿ ಹೋಲಿಸ್ಕೊಳ್ಬಹುದು, ಆದ್ರೆ ಕಾಳಿ ಮಾತೆ ತುಂಬಾ ಸುಲಭವಾಗಿ ಎಲ್ರಿಗೂ ಸಹ ಒಲಿಯೋಳಲ್ಲ. ತುಂಬಾ ಕಟ್ಟುನಿಟ್ಟಿನ ಒಂದು ವ್ರತಾಚರಣೆ, ಪೂಜೆ ಎಲ್ಲವನ್ನ ಮಾಡಿದ್ರೇನೆ ಕಾಳಿ ಮಾತೆ ಹೋಲಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಕಾಳಿ ಮಾತೆಯನ್ನ ಹೋಲಿಸ್ಕೊಳ್ಳೋದು ಹೇಗೆ? ಬಹಳಷ್ಟು ಜನ ಕಾಳಿ ಮಾತೆಯನ್ನ ಪೂಜೆ ಮಾಡ್ಲಿಕ್ಕೆ ಆಗಲ್ಲ, ಎಲ್ರು. ಕೆಲವೊಬ್ರು ಕಟ್ಟುನಿಟ್ಟಿನ ಒಂದು ವ್ರತ ವಿಧಾನಗಳನ್ನ ಪಾಲಿಸೋರು, ಅಗೋರಿ ಪಂಥವನ್ನ ಪಾಲಿಸೋರು ಕಾಳಿ ಮಾತೆಯನ್ನ ಉಪಾಸನೆ ಮಾಡ್ತಾರೆ. ಈ ಕಾಳಿ ಮಾತೆಯನ್ನ ನಾವು ಹೇಗೆ ಪೂಜೆ ಮಾಡ್ಬೇಕು? ಅಂದ್ರೆ ನಾವು ನವರಾತ್ರಿ ಆಚರಣೆ ಮಾಡ್ತಾ ಇದೀವಲ್ವಾ, ಇವತ್ತು ಹೇಗೆ ಮಾಡ್ಬೇಕು? ಕಾಳರಾತ್ರಿ ನೋಡಿ, ಆಕೆಯನ್ನ ಒಲಿಸ್ಕೊಳ್ಳೋದು ಏನಕ್ಕೆ ಕಷ್ಟ ಅಂತಂದ್ರೆ, ಆ ತಾಯಿಯ ಒಂದು ಅವತಾರವನ್ನ ತಾವು ನೋಡೋದಾದ್ರೆ, ಆ ತಾಯಿ ಉಸಿರಾಡ್ತಾ ಇದ್ರೆ ಬೆಂಕಿಯ ಜ್ವಾಲೆ ಬರುತ್ತೆ. ಆ ತಾಯಿ ಉಸಿರಾಡ್ತಾ ಇದ್ರೆ ಬೆಂಕಿ ಜ್ವಾಲೆ ಬಂದು ಹೋಗುತ್ತೆ. ಅಷ್ಟು ಕ್ರೌರ್ವ, ಅಷ್ಟು ಒಂದು ಕೋಪ, ಆಮೇಲೆ ಅಷ್ಟು ಶಕ್ತಿ ಆ ತಾಯಿಗೆ. ಆ ತಾಯಿಯವನ್ನ ಒಂದು ಸಮಾಧಾನ ಮಾಡ್ಲಿಕ್ಕೆ ಯಾರ ಕೈಲೂ ಆಗದೆ ಇರತಕ್ಕಂಥದ್ದು, ಕೊನೆಗೆ ಪರಮೇಶ್ವರನೇ ಶರಣಾಗತನಾಗಿರ್ತಕ್ಕಂಥ ಆ ತಾಯಿಯನ್ನ ಒಲಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ನಾವಿನ್ನೆಷ್ಟು ಕಷ್ಟಪಡಬೇಕು. ಆ ತಾಯಿಗೆ ಆ ತಾಯಿಯ ಪೂಜಾನುಷ್ಠಾನ ಆಗಿರ್ಬೋದು, ಆ ತಾಯಿಯ ಪೂಜಾನುಷ್ಠಾನವನ್ನು ಮಾಡಬೇಕು ಅಂತ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೇರೇಪಣೆಯನ್ನು ಮಾಡ್ತೀವಲ್ವಾ, ಆ ಸಮಯದಿಂದನೇ ನಮ್ಮ ರೀತಿ ರಿವಾಜುಗಳೆಲ್ಲವೂ ಕೂಡ ಬದಲಾಗೋಗುತ್ತೆ. ಸಾಧಾರಣವಾಗಿ ಯಾರ ಮನಸ್ಸಿಗೂ ಕೂಡ ಆ ತಾಯಿಯನ್ನ ಒಲಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆ ಬರೋದಿಲ್ಲ. ಆ ತಾಯಿನ ಒಲಿಸ್ಕೋಬೇಕು ಅಂತಂದ್ರೆ ಎಲ್ಲನೂ ತ್ಯಾಗ ಮಾಡಬೇಕು, ಸರ್ವ ತ್ಯಾಗಗಳನ್ನೂ ಕೂಡ ಮಾಡಬೇಕು. ಆ ತಾಯಿಗೆ ಸಮರ್ಪಿತನಾಗಬೇಕು. ನಾ ಇವತ್ತಿನ ದಿವಸ ಗಣಪನನ್ನ ಒಲಿಸ್ಕೋಬಹುದು, ಬೇರೆ ದೇವತೆಗಳನ್ನ ಒಲಿಸ್ಕೋಬಹುದು. ತಾಯಿ ಕಾಳರಾತ್ರಿಯ ಆರಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ವಿಶೇಷ ಸಿದ್ಧಿಗಳು ಬೇಕು. ಸಾಮಾನ್ಯವಾಗಿ ಆರಾಧನೆ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಆ ತಾಯಿ ರೌದ್ರದೇವಿ. ಆ ತಾಯಿ ಶಾಂತಳಾಗಬೇಕು ಅಂತಂದ್ರೆ ಆ ತಾಯಿಗೆ ಕೊಡಬೇಕಾಗಿರತಕ್ಕಂಥ ಒಂದಿಷ್ಟು ಬಲಿಗಳಿರ್ತವೆ. ಅದೆಲ್ಲವನ್ನು ಎಲ್ಲರೂ ಕೊಡೋದಕ್ಕಾಗೋದಿಲ್ಲ. ಇವತ್ತಿನ ದಿವಸ ಕಲ್ಕತ್ತಾ ಕಾಳಿ ಅಂತ ನಾವು ಕೇಳ್ತೀವಿ.